ಗುರುಗಳೇ, ಗುರು ಪದದ ಅರ್ಥವೇನು? ಗುರು ಎಂಬ ಪದದ ಅರ್ಥವೇನು? ಗುರು ಅಂದ್ರೆ ಗೊತ್ತಿಲ್ಲದನ್ನು ಗೊತ್ತು ಮಾಡೋ ಗುರು ಅಂತ ಕರೀತಾರೆ. ಯಾವುದು ನಮಗೆ ಅಜ್ಞಾನ ಅಂತಾರೆ. ಅಜ್ಞಾನ ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆ ಜ್ಞಾನ ಇಲ್ಲದನ್ನು ಜ್ಞಾನ ಮಾಡಿಕೊಡೋವನಿಗೆ ಗುರು ಅಂತ ಕರೀತಾರೆ. ಆಧ್ಯಾತ್ಮದೊಳಗೆ ಗುರುವಿನ ಅರ್ಥ ಬೇರೆ, ಲೌಕಿಕ ಗುರುಗಳ ಅರ್ಥನೇ ಬೇರೆ. ಬಹಳ ಜನ ಎರಡನ್ನೂ ಕೂಡಿಸ್ತಾರೆ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಈ ಶ್ಲೋಕನ ಈ ಎಲ್ಲ ಕಡೆಗೂ ಅದನ್ನು ಗುರು, ಲೌಕಿಕ ಶಿಕ್ಷಣ ಕಲಿಸೋ ಗುರುಗಳು ಮತ್ತು ಅಲೌಕಿಕ ಶಿಕ್ಷಣ ಕೊಡೋ ಗುರುಗಳು, ಹೊಟ್ಟೆಪಾಡಿನ ವಿದ್ಯೆ ಕಲಿಸೋ ಗುರುಗಳು ಬೇರೆ, ನಾವು ಮುಕ್ತರಾಗೋ ದಾರಿ ತಿಳಿಸುವಂಥ ಗುರುಗಳು ಬೇರೆ. ನೀವು ಕೇಳೋದು ಯಾವ ಗುರುಗಳ ಬಗ್ಗೆ? ಮುಕ್ತರಾಗ್ಲಿಕ್ಕೆ ಎಂಥ ಗುರುಗಳು ಬೇಕು? ಒಂದು ಅಕ್ಷರ ಕಲಿಸಿದವನು ಗುರುನೇ. ಆದರೆ ಈ ಅಧ್ಯಾತ್ಮ ವಿದ್ಯೆ ಒಳಗೆ ಗುರುವಿನ ಪಾತ್ರ ನಿಜವಾಗ್ಲೂ ಭಾಳ ಮಹತ್ವದ್ದು. ನೋಡ್ರಿ, ಭಾಳ ಜನ ಮಾಡುವಂಥ ದೊಡ್ಡ ತಪ್ಪೇನಂದ್ರೆ ನೇರವಾಗಿ ದೇವರ ಕಡೆಗೆ ಹೋಗ್ತಾರೆ. ದೇವರ ಉಪಾಸನೆ, ಪೂಜೆ, ಪುನಸ್ಕಾರ. ನೀವು ಒಂದು ಶಬ್ದ ಇದನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ, ಗುರುಗಳನ್ನು ಬಿಟ್ಟು ನೇರವಾಗಿ ನಾವು ದೇವರ ಕಡೆಗೆ ಹೋದ್ವಿ ಅಂದರೆ ನಾವು ಏನು ಮಾಡಿದ್ದೆಲ್ಲನೂ ನಿಷ್ಫಲನೆ. ಅದಕ್ಕೆ ಬಸವಣ್ಣವ್ರು ಹೇಳ್ಯಾರ, ಶಿವಪಥವನರಿವಡೆ ಗುರುಪಥವೇ ಮೊದಲು. ನಾವು ಯಾವಾಗಲೂ ಒಬ್ಬರನ್ನ ಗುರುಗಳನ್ನ ಅವಶ್ಯ ಮಾಡ್ಕೊಳ್ಳಿ. ಯಾವುದೇ ಸಾಧಕರು ಪಾರಮಾರ್ಥಕ್ಕೆ ಒಂದು ಹೆಜ್ಜೆ ಈ ಕಡೆ ಇಡಾಕತ್ತೀವಿ ಅಂದರೆ ಮೊಟ್ಟ ಮೊದಲನೇ ಕರ್ತವ್ಯ ಒಬ್ಬ ಯೋಗ್ಯ ಗುರುವನ್ನ ಆರಿಸಿಕೊಳ್ಳೋದು.